ಹಾಯ್, ಎಲ್ಲರಿಗೂ ಶುಭ ಮುಂಜಾನೆ. ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಗುಡ್ ಮಾರ್ನಿಂಗ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಶುಭ ಮುಂಜಾನೆ. ದೇವರು ನಿಮ್ಮ ಕುಟುಂಬಗಳನ್ನು ಏರಳವಾಗಿ ಆಶೀರ್ವದಿಸಲಿ. ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಶೇರ್ ಮಾಡುವ ಪ್ರತಿ ಸ್ನೇಹಿತರಿಗೂ ದೇವರು ಏರಳವಾಗಿ ಆಶೀರ್ವದಿಸಲಿ ಎಂದು ನಾನು ಪ್ರಾರ್ಥಿಸುವನಾಗಿದ್ದೇನೆ. ಸ್ನೇಹಿತರೆ, ಆತ್ಮೀಯರೇ, ಪ್ರಿಯರೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಪ್ರೀತಿರೀತ್ಯದಂತೆಯೂ ಈ ದಿನ ದೇವರು ಕೊಟ್ಟಂತ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರು ಕೊಟ್ಟ ವಾಕ್ಯ ಆದಿಕಾಂಡ ಪುಸ್ತಕ ಎಂಬ ಸತ್ಯವೇದಲ್ಲಿರುವ ಮೊದಲನೆಯ ಪುಸ್ತಕ, ಮೊದಲನೇ ಅಧ್ಯಾಯ, ಅದರಲ್ಲಿ 1-2 ವಚನಗಳಲ್ಲಿ ಹೀಗೆ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಏನೆಂಬುದಾಗಿ ನಾವು ನೋಡುವಾಗ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರ ಆತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು ಎಂಬುದಾಗಿ. ದೇವರಿಗೆ ಸ್ತೋತ್ರ ಹೇಳೋಣ. ಈ ವಚನದಲ್ಲಿ ಮೊದಲನೇದಾಗಿ ನಾವು ನೋಡುವಾಗ ಆದಿಯಲ್ಲಿ ದೇವರು ಅಂದ್ರೆ ದೇವರು ಅನ್ನುವಂಥ ಈ 3 ಅಕ್ಷರಗಳ ಬಗ್ಗೆ ಬಹಳ ಜನಕ್ಕೆ ಗೊತ್ತಿರ್ಬೋದು, ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರಬಹುದು. ಇವತ್ತು ಈ 3 ಪದಗಳಿಗೆ ಅರ್ಥ ಏನು ಅಂದ್ರೆ ದೇವರ ಅನ್ನುವಂಥನು ಹೇಗಿದ್ದಾನೆ ಎಂಬುದಾಗಿ ನಾವು ಇದನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ದೇವರು ಕೊಟ್ಟ ಜ್ಞಾನದ ಮೇರೆಗೆ ಇವತ್ತು ಈ ದೇವರೆಂಬ 3 ಪದಗಳಿಗಿರುವ ಅರ್ಥಗಳನ್ನು ನಾವು ತಿಳಿದುಕೊಂಡು ನಿಜವಾದ ದೇವರನ್ನು ಅರಿತುಕೊಂಡು ಜೀವಿಸೋಣ ಎಂಬುದಾಗಿ ನಾನು ಈ ಮುಂಜಾನೆ ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡ್ರಿ, ದೇವರು ಅನ್ನುವಂಥ ಪದಕ್ಕೆ ಅರ್ಥ ಮೊದಲನೇದು ಅಂದ್ರೆ ದೇಹವು ಇಲ್ಲದವನು ಎಂಬುದಾಗಿ. ಅಂದ್ರೆ ಅಲ್ಲಿ ನಾವು ನೋಡುತ್ತೇವೆ, ದೇವರ ಆತ್ಮವು ಜಲಸಮೂಹಗಳ ಮೇಲೆ ಚಲಿಸ್ತಿತ್ತು. ಅಂದ್ರೆ ದೇವರಿಗೆ ದೇಹವಿಲ್ಲ, ಆತ್ಮ ಸ್ವರೂಪನಾಗಿದ್ದಾನೆ. ಇವತ್ತು ನೋಡ್ರಿ, ನಮ್ಮ ಮಧ್ಯದಲ್ಲಿ ನಿಜವಾಗ್ಲಿ ಒಂದು ಗಾಳಿ ಇದೆ. ಆ ಗಾಳಿ ಎಲ್ಲಿಂದ ಬರ್ತದೋ ನಮಗೆ ಗೊತ್ತಿಲ್ಲ. ಅದಕ್ಕಿರುವ ಶಕ್ತಿ ಅಂತದ್ದು ನಿಜವಾಗ್ಲೂ ಅಂದ್ರೆ ಭಯಂಕರವಾದ, ಅದಿಲ್ಲಂದ್ರೆ ಮನುಷ್ಯ ಸತ್ತೋಗ್ತಾನೆ. ಅಂತ ಒಂದು ಗಾಳಿಯನ್ನು ಉಂಟು ಮಾಡಿರುವ ದೇವರು, ಆತನು ಕೂಡ ಒಂದು ಆತ್ಮ ಸ್ವರೂಪನಾಗಿದ್ದಾನೆ. ಅಂದ್ರೆ ದೇವರು ಒಬ್ಬ ಆತ್ಮ ಸ್ವರೂಪನ, ಅಂದ್ರೆ ನಮ್ಮ ಕಣ್ಣಿಗೆ ಕಾಣಲಾರದೆ ಇರುವಂತ ಆತ್ಮ ಸ್ವರೂಪ. ನಾವೆಲ್ಲರೂ ಹೇಳ್ತೀವಿ, ಸತ್ತ ಮೇಲೆ ಮನುಷ್ಯ ಈ ಲೋಕ ಬಿಟ್ಟು ಪರಲೋಕ ಸೇರಿದಂದ್ರೆ ನಮ್ಮ ದೇಹವಲ್ಲ, ಅದು ನಮ್ಮ ಆತ್ಮ. ಆ ಕಾರಣದಿಂದ ದೇವರು ಆಗಿರುವ ಆತನು ಆತ್ಮ ನಮಗಿಟ್ಟಾತನೇ ನಿಜವಾಗಿ ಆತ್ಮ ಸ್ವರೂಪನಾಗಿರುವ ದೇವರು. ಹಾಗೆ ವಾ ಅನ್ನುವಂಥ ಪದಕ್ಕೆ ವರ್ಣಿಸಕ್ಕಾಗಲ್ಲ. ದೇವರು ಎಂಥ ಉನ್ನತದಲ್ಲಿದ್ದಾನೋ, ಯಾವ ಸ್ಥಾನದಲ್ಲಿದ್ದಾನೋ, ಹೇಗಿದ್ದಾನೋ, ಹೇಗಿರುವುದಾಗಿ ನಾವು ಆತನನ್ನು ಇಷ್ಟರಲ್ಲಿ ವರ್ಣಿಸಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಇವತ್ತು ಭೂಮಿ ಆಕಾಶಗಳನ್ನು ನೋಡುವಾಗ ಎಷ್ಟೋ ಉನ್ನತವಾಗಿದ್ದಾವೆ. ಅಂಥವನ್ನೇ ಸೃಷ್ಟಿ ಮಾಡಿದ ದೇವರು ಬರೀ ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದನಂತೆ. ಆತನ ನುಡಿಯಿಂದ ಸೃಷ್ಟಿ ಮಾಡಿರುವಾಗ ಆತನು ನಿಜವಾಗಲ್ಲ ಅಂದ್ರೆ ಆತನಿಗೆ ನಿಜವಾಗ್ಲೂ ವರ್ಣಿಸಕ್ಕೆ ಆಗಲ್ಲ. ಆತನು ಎಷ್ಟು ಉದ್ದ, ಎಷ್ಟು ಅಗಲ, ಎಷ್ಟು ಎತ್ತರ, ಎಷ್ಟು ಆತನು ಇದ್ದಾನೆ ಎಂಬುದಾಗಿ. ಅದಕ್ಕಾಗಿ ದೇವರು ಅನ್ನುವಂಥ ವಾ ಅನ್ನುವಂಥ ಅಕ್ಷರದಲ್ಲಿ ವರ್ಣಿಸಕ್ಕೆ ಆಗದಿಲ್ಲ. ಹಾಗೆ ರು ಅನ್ನುವಂಥ ಪದಕ್ಕೆ ರೂಪವಿಲ್ಲ ಎಂಬುದಾಗಿ. ಈ ಲೋಕದಲ್ಲಿರುವ ಪ್ರತಿಯೊಂದನ್ನು ಸೃಷ್ಟಿ ಮಾಡಿರುವ ದೇವರಿಗೆ ರೂಪವಿಲ್ಲ. ಆ ಕಾರಣದಿಂದ ಸ್ನೇಹಿತರೆ, ಆತ್ಮೀಯರೇ, ನಾವು ಇವತ್ತು ಯಾವ ರೂಪದಿಂದ ಕೂಡ ದೇವರನ್ನ ಹೋಲಿಸಿ ಅದನ್ನು ಆರಾಧಿಸಲಿಕ್ಕೆ ನಿಜವಾಗ್ಲೂ ಸಾಧ್ಯವಿಲ್ಲ. ಯಾಕಂದ್ರೆ ದೇವರು ಆತ್ಮ ಸ್ವರೂಪನಾಗಿದ್ದಾನೆ. ಆ ಆತ್ಮ ಸ್ವರೂಪನಾಗಿರುವ ದೇವರು ಇವತ್ತು ನಮ್ಮೆಲ್ಲರಿಗೂ ಆತನ ಶ್ವಾಸ ಎಂಬ ಆತ್ಮವನ್ನು ನಮಗೆ ಇಟ್ಟದೆ ಹೋಗಿದ್ರೆ ನಾವು ಯಾರು ಕೂಡ ಈ ಲೋಕದಲ್ಲಿ ನಾವು ಮನುಷ್ಯ ಎಂಬ ಪ್ರಾಣಿಗಳಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣದಿಂದ ನಾವು ತಿಳ್ಕೊಳ್ಬೇಕಾಗಿರೋದು, ದೇವರಾಗಿರುವ ಆತನು ದೇಹವಿಲ್ಲದನು, ವರ್ಣಿಸಲಾಕೆ ಆಗಲಾರದವನು, ಆತನು ರೂಪ ಇಲ್ಲದವನೇ ದೇವರು. ಆತನು ಆತ್ಮ ಸ್ವರೂಪನಾಗಿರುವ ದೇವರು. ಆ ದೇವರೇ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಕಾರಣದಿಂದ ನೀವೆಲ್ಲರೂ ಕೂಡ ಆ ಸತ್ಯವುಳ್ಳ ದೇವರನ್ನು ಅರಿತುಕೊಂಡು ಸತ್ಯದ ಮಾರ್ಗವನ್ನು ಹಿಡಿದುಕೊಂಡು ತಿರುಗಿ ನೀವು ದೇವರ ರಾಜ್ಯ ಸೇರಿರಿ ಎಂಬುದಾಗಿ ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯ ಹೇಳುತ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ನಿಜವಾಗ್ಲಿ ವಂದನೆಗಳು ಸಲ್ಲಿಸ್ತೀನಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ಈ ಮುಂಜಾನೆ ವೇಳೆಯಲ್ಲಿ ನಮಗೆ ಕರ್ತನೆ ತಿಳಿಸಿದ ವಾಕ್ಯದ ಮೇರೆಗೆ, ದೇವರು ಎನ್ನುವ ಒಂದು 3 ಅಕ್ಷರಗಳಿಗಿರುವ ಅರ್ಥವನ್ನು ತಿಳಿಸಿದ ಮೇರೆಗೆ, ದೇವರನ್ನು ಆತನು ದೇಹ ಇಲ್ಲದವನು, ವರ್ಣಿಸಲಾರದವನು, ರೂಪ ಇಲ್ಲದವನು ಎಂಬುದಾಗಿ ನಮಗೆ ತಿಳಿಸಿದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ತಿಳಿದುಕೊಂಡ ನನ್ನ ಸ್ನೇಹಿತರೆಲ್ಲರೂ ಕೂಡ ಕರ್ತನೆ, ನೀವು ಆತ್ಮಸ್ವರೂಪನಾಗಿರೋದ್ರಿಂದ ನಿನ್ನ ಕಡೆಗೆ ತಿರುಗಿಕೊಂಡು ದೇವರೇ ನಿನ್ನನ್ನು ಆರಾಧಿಸುವಂತೆ ಮಾಡಿ ನಿನ್ನ ನಾಮ ಮಹಿಮೆ ಪಡಿಸಿಕೊಳ್ಳಬೇಕೆಂಬುದಾಗಿ ಯೇಸುವೆ ನಿನ್ನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೆನ್. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ.